ಒಂದ್ ದಿವಸ ಫುಲ್ಲು ಮಲಗಿರ್ತಾಳೆ, ಒಂದ್ ದಿವಸ ಫುಲ್ಲು ಅಳ್ತಾ ಇರ್ತಾಳೆ. ಅಲ್ಲೂ ಎಲ್ಲ ಬಿದ್ದೋಗಿದೆ, ಏನಿಲ್ಲ ಅಲ್ಗಳು, ಕಣ್ಣು ಕಾಣಿಸಲ್ಲ. ನಮಸ್ಕಾರ ವೀಕ್ಷಕರೇ, ಓದ್ ಸಂಚಿಕೆಯಲ್ಲಿ ತಾಯಿ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ಒಂದು ತಾಯಿ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ನಿಮಗೊಂದು ವಿಶೇಷವಾಗಿ ಅವ್ರ ಬಗ್ಗೆ ನಿಮ್ಗೆ ಹೇಳಿದ್ದೆ. ಅವ್ರ ಕಷ್ಟಗಳ ಬಗ್ಗೆನೂ ಕೂಡ ನಿಮ್ಮ ಹತ್ರ ನಾನು ತಿಳಿಸಿದ್ದೆ ನಾನು. ಸೊ ಇವತ್ತು ನಮ್ಮ ಆಸೆ ಫೌಂಡೇಶನ್ ಅವರು ಮತ್ತೆ ಅವರಿಗೆ ಭೇಟಿ ಕೊಡೋದಕ್ಕೆ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ಅವ್ರಿಗೆ ಸಹಾಯ ಮಾಡೋ ಮೂಲಕ ಇವತ್ತು ಆಸೆ ಫೌಂಡೇಶನ್ ಅವರು ನಾವು ಟೀಮ್ ಸಮೇತ ಹೋಗ್ತಾ ಇದ್ದೀವಿ. ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ವೀಕ್ಷಕರೇ ಬನ್ನಿ ಇವತ್ತು ಅವ್ರ ಮನೆಗೆ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನಾವು ಹೋದ್ಸರಿ ನಿಮ್ಗೆ ಹೇಳ್ದಂಗೆ ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ ಆಸೆ ಫೌಂಡೇಶನ್ ಇಂದ. ಈಗ ಅವ್ರಿಗೆ ನಾವು ಒಂದು ಕಿಟ್ಟು ಮುಖಾಂತರ ಮತ್ತೆ ಅವ್ರಿಗೆ ನಮ್ಮ ಕೈಲಾದಷ್ಟು ಒಂದು ಚಿಕ್ಕದಾದ ಒಂದು ಸಹಾಯ ಕೂಡ ನಾವು ಮಾಡೋಕ್ಕೆ ನಾವು ಆಸೆ ಫೌಂಡೇಶನ್ ಎಲ್ಲರೂ ಬಂದಿದ್ದೀವಿ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈಗ ಮುಂದಿನ ಸಂಚಿಕೆಯಲ್ಲಿ ನಮಗೆ ಮತ್ತೊಂದು ಅಪ್ಡೇಟ್ಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಅದೇ ತೊಂದರೆ ಆಗಿತ್ತಂತ ಎಲ್ಲಿ ಕೇಳಿದ್ದೆ, ಇವಾಗ ಎಲ್ಲ ಬಂದ್ಬಿಟ್ಟು ನಾನು ಸಹಾಯ ಮಾಡಿದ್ದೆ. ತುಂಬಾ ಥ್ಯಾಂಕ್ಸ್. ನಿಮಗೂ ಕೂಡ ಒಳ್ಳೇದಾಗಲಿ. ಇನ್ನು ಮುಂದಕ್ಕೂ ಕೂಡ ಆಸೆ ಫೌಂಡೇಶನ್ ಅವ್ರು ಯಾವತ್ತೂ ಜೊತೆ ಹಾಗಾಗಿ ನೀವು ಅಭಿಮಾನ ಮಾಡಬೇಡಿ. ನಮ್ಮ ಕೈಲಾದಂತ ಆಸೆ ಫೌಂಡೇಶನ್ ತುಂಬಾ ಥ್ಯಾಂಕ್ಸ್. ನಾವೇನು ಸಹಾಯ ಮಾಡೋದು ಚಿಕ್ಕದಾಗಿ ನಾವು ಸೇವೆ ಮಾಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ಖಂಡಿತ ಮಾಡ್ತಾ ಹೋಗ್ತೀವಿ. ಧನ್ಯವಾದ. ತುಂಬಾ ಥ್ಯಾಂಕ್ಸ್ ಸರ್. ಮರ್ಯಾದಿಲ್ಲ ಬೇಕಾಗಿತ್ತು. ನಾವು ಈಗ ಸುಮತಿ ಅವ್ರನ್ನ ನಾವು ರೀಚ್ ಮಾಡೋಕ್ಕೂ ಮುಂಚೆ ಮೊದಲನೇದಾಗ್ಲಿ ನಮಗೆ ಚಂದು ಅಂತ ಒಬ್ರು ಮೇಡಮ್ ಸಿಕ್ಕಿದ್ರು. ಅವ್ರ ಥ್ರೂನೇ ನಮ್ಗೆ ಇವ್ರು ಗೊತ್ತಾಗಿದೆ. ನಮ್ಗೆ ಇವತ್ತಿಗೆ ಅವ್ರ ಕಷ್ಟಗಳನ್ನೆಲ್ಲ ಇವ್ರು ತುಂಬಾನೇ ಪಾಪ ಹತ್ರದಿಂದ ನೋಡಿರೋದ್ರಿಂದ ಇವ್ರು ಬಂದು ಆಸೆ ಫೌಂಡೇಶನ್ ಹತ್ರ ಬಂದು ಈ ತರ ವಿಚಾರಗಳನ್ನ ನಮ್ಮ ಹತ್ರ ತಿಳಿಸಿದ್ರು. ಅದು ತಿಳಿಸಿದ ನಂತರನೇ ನಮ್ಗೆ ಗೊತ್ತಾಯ್ತು. ಅದಾದ ನಂತರನೇ ನಾವು ಇವ್ರ ಹತ್ರ ಬಂದು ನಮ್ಮ ಆಸೆ ಫೌಂಡೇಶನ್ ನಾವು ಚಿಕ್ಕದಾಗಿ ಒಂದು ಅಲ್ಲಿ ಸೇವೆ ನಾವು ಮಾಡಿದ್ದೀವಿ. ತುಂಬಾ ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಆಸೆ ಫೌಂಡೇಶನ್ ಇಂದ ನಮ್ಮ ಮೊದಲನೇ ಸಹಾಯ. ಇವತ್ತು ನಾವು ಸುಮತಿ ಮತ್ತು ಅವರ ಮಗು ನಿಮಗೆ ಅವ್ರ ಬಗ್ಗೆ ತುಂಬಾನೇ ಓದ್ ಸಂಚಿಕೆಯಲ್ಲಿ ಹೇಳಿದೆ. ಇವತ್ತು ನಮ್ಮ ಆಸೆ ಫೌಂಡೇಶನ್ ಚಿಕ್ಕದಾಗ ಒಂದು ಅಲ್ಲಿ ಸೇವೆ ಮಾಡಿದ್ದೀವಿ. ಇದಾದ ನಂತರ ಮುಂದಿನ ಸಂಚಿಕೆಯಲ್ಲಿ ಕೂಡ ನಾವು ಖಂಡಿತವಾಗ್ಲೂ ಬರ್ತೀವಿ. ಇದೇ ಥರನೇ ನಾವು ಒಂದು ಹುಡುಕಾಟದಲ್ಲಿದ್ದೀವಿ. ಸೊ ನಿಮ್ದು ಯಾರೇ ಆಗಿರಲಿ, ಒಂದು ಇದೇ ಥರ ಬಡತನದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುಗಾಗಿರಲಿ, ತಾಯಿಗಾಗಿರಲಿ, ಯಾರಿಗೇ ಆಗಿರಲಿ ಯಾವ್ದಾರ ಒಂದು ಸಹಾಯ ಬೇಕು ಅಂದರೆ ನಮ್ಮ ಆಸೆ ಫೌಂಡೇಶನ್ಗೆ ಯಾರಿಗೆ ಬಾರ್ಕೋಡಿ ಎಲ್ಲ ₹1 ಅಂತೆಲ್ಲ ಹಾಕಿ ಹಣ ಸಹಾಯ ಮಾಡಿದ್ದು ಆ ಒಂದು ಥ್ರೂ ಇಂದ ಇವತ್ತು ಆಸೆ ಫೌಂಡೇಶನ್ ಹೋಗಿ ಇವತ್ತು ನಿಮ್ಮ ಹರ್ಗ ನೀವು ಕೊಟ್ಟಿರೋಂಥ ₹1 ದುಡ್ಡಿಂದ ಇವತ್ತು ಇವ್ರನ್ನ ರೀಚ್ ಮಾಡಿ ನಮ್ಮ ಕೈಯಲ್ಲಿ ಆಸೆ ಫೌಂಡೇಶನ್ ಥ್ರೂ ಇಂದ ಸಹಾಯ ಮಾಡುವಂಥ ಒಳ್ಳೆ ಕೆಲಸಗಳನ್ನ ಆಯಿತು. ವೀಕ್ಷಕರೇ ದಯವಿಟ್ಟು ಇದೇ ಥರ ನೀವು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಾಯ್.